ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ಕಮಲ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರೋಗ್ಯವಾಗಿ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಕಲ್ಪನವರೇ, ಈ ಕಡೆ ಸ್ವಲ್ಪ ನೋಡ್ತೀರಾ? ದಾಸವಾಳ ಅರಳಿಸ್ಬಿಟ್ಟಿದ್ದಾಳೆ ಕಲ್ಪನಾ ಥರ ನೋಡಿ. ದೊಡ್ಡವನು ಬನ್ನಿ ದೊಡ್ಡವ, ಈಗ ಬಂದ್ರಿಯಾ? ಬನ್ನಿ ಬನ್ನಿ. ಇವತ್ತೊಂದು ದಿನ ನಮ್ಮ ಅತ್ತಿಗೆಗೆ ಸ್ವಲ್ಪ ಹುಷಾರಿರಲಿಲ್ಲ. ಅವರನ್ನು ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ಬೇಕಾಗಿತ್ತು. ಅದಕ್ಕೋಸ್ಕರ ನಾವೆಲ್ಲರೂ ಕೂಡ ಹೊರಡೋದಕ್ಕೆ ಈಚೆ ಕಡೆ ಕೂತಿದ್ದೀವಿ. ಅಷ್ಟೊತ್ತಿಗೆ ಇಲ್ಲಿ ನಮ್ಮ ದೊಡ್ಡಮ್ಮನೂ ಕೂಡ ಬಂದರು. ಅವರು ನಮ್ಮ ಅತ್ತೆಯವರ ಅಣ್ಣನ ಹೆಂಡತಿ. ಸರಿ ಅಂತ ಮಾತಾಡ್ತಾ ಕೂತಿದ್ವಿ. ಆಟೋ ಮಾಡಿಕೊಂಡು ಹಾಸ್ಪಿಟಲ್ಗೆ ಅಂತ ಬಂದ್ವಿ. ನಮ್ಮತ್ತಿಗೆಗೆ ಸ್ವಲ್ಪ ಜ್ವರ, ನೆಗಡಿ, ಕೆಮ್ಮು ಥರ ಆಗಿತ್ತು. ಅದಕ್ಕೋಸ್ಕರ ತೋರಿಸೋದಕ್ಕೆ ಅಂತ ಬಂದ್ವಿ. ಎಲ್ಲ ತೋರಿಸಿ ಮೆಡಿಸನ್ ಎಲ್ಲ ಕೊಟ್ಟ ಮೇಲೆ ಇನ್ನೇನು ಮನೆಗೆ ಹೊರಡಬೇಕು ಅನ್ನೋಷ್ಟರಲ್ಲಿ ತುಂಬಾ ಜೋರಾಗಿ ಮಳೆ ಬಂದುಬಿಡ್ತು. ಸಿಕ್ಕಾಪಟ್ಟೆ ಮಳೆ ಬಂತು. ಅದಕ್ಕೋಸ್ಕರ ಸ್ವಲ್ಪ ಹೊತ್ತು ಅಲ್ಲೇ ಕೂತಿದ್ದು ಆಮೇಲೆ ಆಟೋ ಮಾಡ್ಕೊಂಡು ಬಂದ್ವಿ. ಮಳೆಯೆಲ್ಲ ಸಿಕ್ಕಾಪಟ್ಟೆ ಬರ್ತಾಯಿತ್ತು. ಸ್ವಲ್ಪ ಹೊತ್ತಾದಮೇಲೆ ಮಳೆಯೆಲ್ಲ ಸ್ವಲ್ಪ ಕಡಿಮೆ ಆಯಿತು. ಆದ್ದರಿಂದ ನಾವು ಆಟೋ ಮಾಡಿಕೊಂಡು ಪುನಃ ಮತ್ತೆ ಹೊರಡ್ತಾ ಇದ್ವಿ. ಹಾಗೆಯೇ ನಮ್ಮೂರಲ್ಲೇ ಒಂದು ಬಟ್ಟೆ ಅಂಗಡಿಲಿ ಆಫರ್ ನಡೀತಾ ಇತ್ತು. 50% ಆಫರ್ ಇದೆ ಅಂತಂದ್ಬಿಟ್ಟು ಬಟ್ಟೆಗಳನ್ನೆಲ್ಲ ಸೇಲ್ ಮಾಡ್ತಾಯಿದ್ರು. ಸೊ ಅಲ್ಲೂ ಕೂಡ ಹೋಗಿ ನೋಡಿಕೊಂಡು ಯಾವುದು ತೊಗೊಳ್ಳೋಣ, ಯಾವುದಾದ್ರೂ ತೊಗೊಳ್ಳೋದಿದ್ರೆ ತೊಗೊಳ್ಳೋಣ ಅಂತಂದ್ಬಿಟ್ಟು ಅಲ್ಲಿಗೂ ಕೂಡ ಬಂದ್ವಿ. ಅಲ್ಲಿ ಸ್ವಲ್ಪ ತುಂಬಾ ಜನ ಜಾಸ್ತಿ ಇದ್ದರು. ಚಿಕ್ಕ ಅಂಗಡಿ ಆಗಿರೋದ್ರಿಂದ ಜಾಗನೇ ಇರ್ತಿರಲಿಲ್ಲ. ಸೊ ಅದಕ್ಕೋಸ್ಕರ ನಾವೆಲ್ಲ ನೋಡಿಕೊಂಡು ರಾಧಾ ಮಕ್ಕಳಿಗೆ ಬಟ್ಟೆ ತೊಗೊಂಡ್ಳು. ನಮ್ಮತ್ತಿಗೆ ಒಂದು ಡ್ರೆಸ್ ತೊಗೊಂಡ್ರು. ನಾವು ವಾಸ್ಕೋಟ್ ಥರ ತೊಗೊಂಡ್ವಿ. ಇಷ್ಟೆಲ್ಲ ತೊಗೊಂಡು ಬಟ್ಟೆಗಳೆಲ್ಲ ಚೆನ್ನಾಗಿದ್ದು ಒಟ್ಟಿನಲ್ಲಿ ಪರವಾಗಿಲ್ಲ. ಜಾಸ್ತಿನೂ ಚೆನ್ನಾಗಿಲ್ಲ, ಜಾಸ್ತಿನೂ ಕಡಿಮೆ ಇಲ್ಲ ಅನ್ನೋ ಥರ ಅಲ್ಲ, ಪರವಾಗಿಲ್ಲ, ಓಕೆ ಅನ್ನೋ ಥರ ಇದ್ವು ಬಟ್ಟೆಗಳು. ಅದನ್ನು ತೊಗೊಂಡು ತುಂಬ ಜಾಸ್ತಿ ಜನ ಇದ್ದಿದ್ದರಿಂದ ಬೇಗ ಕೊಡ್ತಿರ್ಲಿಲ್ಲ. ತುಂಬಾ ಲೇಟ್ ಆಯಿತು ಕೊಡೋದು. ಅಂದರೆ ಕೊಡೋರು ಒಬ್ಬರೇ ಇದ್ದಿದ್ದರಿಂದ ಬೇಗ ಕೊಡೋದಕ್ಕೆ ಆಗ್ತಾ ಇರಲಿಲ್ಲ. ಸೊ ಹಾಗಾಗಿ ಬಟ್ಟೆ ಎಲ್ಲ ತೊಗೊಂಡು ಮನೆ ಕಡೆಗೆ ಹೊರಟ್ವಿ. ಬರಲ್ವಾ? ಫೈನಲಿ ಇಷ್ಟು ಬಟ್ಟೆ ಪರ್ಚೇಸ್ ಮಾಡಿಕೊಂಡು ಮನೆ ಕಡೆಗೆ ಬಂದ್ವಿ. ಎಲ್ಲ ಬಟ್ಟೆಗಳನ್ನೆಲ್ಲ ತಗೊಂಡು ಬಂದ್ವಿ. ಎಷ್ಟು ತಗೊಂಡಿದ್ದೀವಿ ಯಾರ್ಯಾರು ಅಂತ ತೋರಿಸ್ತೀನಿ ನೋಡಿ. ಇಷ್ಟೊಂದು ಶಾಪಿಂಗ್ ಮಾಡ್ತಾ ಬಂದಿದ್ದೀವಿ. ವಾಸ್ಕೋಟು, ಅವ್ರದ್ದು ಡ್ರೆಸ್ಸು, ನಿಮ್ಮದು ಡ್ರೆಸ್ ಹಂಗೆ ಇದು ಮಾಡಿ ನೋಡಿ. ಹೊಸ ಕಲೆಕ್ಷನ್ ಅಂತ ಅಂದ್ಬಿಟ್ಟು ಹೊಸ ಡ್ರೆಸ್ಸು ಬಟ್ಟೆಗಳನ್ನು ತಗೊಂಡಿದ್ದಾರೆ. ಈ ಸೌಮಿ ಏನೂ ತಗೊಂಡಿಲ್ಲ ನೋಡಿ. ಏನೂ ತಗೊಂಡಿಲ್ಲ. ಇವೆಲ್ಲ ರಾಧಾ ತಗೊಂಡಿದ್ದಾಳೆ ಮಕ್ಕಳಿಗೆ ಅಂತಂದ್ಬಿಟ್ಟು. ರಾಧಾ ಇಷ್ಟು ಬಟ್ಟೆಗಳು ತಗೊಂಡಿದ್ದಾಳೆ. ನಾನು ವಾಸ್ಕೋಟ್ ಎಲ್ಲ ಬೇಕಿತ್ತು, ನಾವು ತಗೊಂಡಿದ್ವಿ. ಸೊ ಇದಾಗಿತ್ತು ಇವತ್ತಿನ ಪುಟ್ಟ ವ್ಲಾಗು.
ನನ್ನ ವಿಡಿಯೋ ನಿಮಗೆಲ್ಲ ಇಷ್ಟ ಆಗ್ತಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸಿಗ್ತೀನಿ ನೆಕ್ಸ್ಟ್ ಬ್ಲಾಗಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.